ಕೇವಲ ಮನಸ್ಸಲ್ಲಿ ಹಿಂಸೆ ಕಲಿಸ್ಕೊಂಡ್ರು ಅದು ಕೂಡ ಮಹಾಪಾಪ ಅಂತ ಸಾರಿದ, ಸಾಕ್ಷಾತ್ ಯಮನಂತಿದ್ದ ರಾಜನನ್ನೇ ಬದಲಾಯಿಸಿದ ಇಬ್ಬರು ಮುಗ್ಧ ಮಕ್ಕಳು ಅಭಯರುಚಿ ಅಭಯಮತಿ ಇವರ ಒಂದು ರೋಚಕ ಕತೆ ಈಗ ಹೇಳ್ತೀನಿ. ಸಂಕಲ್ಪ ಹಿಂಸೆಯೂ ಮಹಾಪಾಪ ಅಂದರೆ ಕ್ರಿಯೆಯಲ್ಲಿ ಮಾತ್ರವಲ್ಲ, ಮನಸ್ಸಲ್ಲಿ ಹಿಂಸೆ ಕಲ್ಪಿಸ್ಕೊಂಡ್ರೂ ಸಹ ಅದು ಪಾಪನೇ ಅನ್ನೋ ಜೈನ ಧರ್ಮದ ಶ್ರೇಷ್ಠ ತತ್ವನ ಸಾರೋ ಕಥೆ ಇದು. ಅಯೋಧ್ಯ ದೇಶದಲ್ಲಿ ರಾಜಪುರ ಎಂಬ ಒಂದು ಊರು. ಸಕಲ ಸಂಪತ್ತಿಗೂ ಅದು ಹೆಸರಾಗಿತ್ತು. ಊರನ್ನು ಆಳ್ತಾ ಇದ್ದವನು ರಾಜ ಮಾರಿದತ್ತ. ಆ ಊರಿನ ದಕ್ಷಿಣ ದಿಕ್ಕಲ್ಲಿ ಮೂಕ ಪ್ರಾಣಿಗಳನ್ನು ಬಲಿ ಕೊಟ್ಟರೆ ಮಾತ್ರ ಖುಷಿ ಪಡೋ ಚಂಡಮಾರಿ ದೇವಿಯ ಗುಡಿ ಇತ್ತು. ಆದರೆ ಊರ ಆಚೆ ಇದ್ದ ಉದ್ಯಾನವನದಲ್ಲಿ ತುಂಬಾನೇ ಶಾಂತಿಯ ವಾತಾವರಣ ಇತ್ತು. ಅಲ್ಲಿ ಸುದತ್ತಾಚಾರ್ಯರು ತಮ್ಮ 500 ಜನ ಮುನಿಗಳ ಜೊತೆ ತಪಸ್ಸು ಮಾಡ್ತಾ ಇದ್ರು. ಆದರೆ ಊರೊಳಗಿದ್ದ ಮಾರಿಗುಡಿ ಸುತ್ತಮುತ್ತ ಮಾತ್ರ ಹಸಿದುಕೊಂಡು ಬಂದಿರೋ ಯಮಧರ್ಮನ ಅಡುಗೆ ಮನೆಯಂತೆ ಅದು ಭಯಾನಕವಾಗಿತ್ತು. ಚೈತ್ರ ಮಾಸ ಬಂತು, ಜೊತೆಗೆ ಜಾತ್ರೆಯ ಸಂಭ್ರಮ ಶುರುವಾಯಿತು. ಆದರೆ ಆ ವಸಂತದಲ್ಲಿ ಆ ಪ್ರಕೃತಿಯಲ್ಲಿ ಸೌಂದರ್ಯಕ್ಕಿಂತ ಕ್ರೌರ್ಯವೇ ಎದ್ದು ಕಾಣ್ತಾ ಇತ್ತು. ಪ್ರಕೃತಿ ಶಿಶಿರ ಋತುನ ಹಿಡಿದು ಮಾರಿಗೆ ಬಲಿ ಕೊಟ್ಟಿತೋ ಅನ್ನೋ ಹಾಗೆ ವಸಂತ ಋತು ಬಂದಿತ್ತು. ಹೂ ಬಿಟ್ಟಿದ್ದ ಮಾವಿನ ಮರದ ಕೆಳಗೆ ಉದುರಿ ಬಿದ್ದಿದ್ದ ಕೆಂಪು ಮುತ್ತುಗದ ಮೊಗ್ಗುಗಳು ಹೇಗಿತ್ತು ಅಂದರೆ ಬಲಿ ಕೊಡುವಾಗ ಕತ್ತರಿಸಿ ಹಾಕಿರೋ ಮಾಂಸದ ತುಂಡುಗಳ ಥರ ಕಾಣಿಸ್ತಾ ಇತ್ತು. ಕೋಗಿಲೆ ಹಿಂಪಾಗಿ ಕೂಗ್ತಾ ಇದ್ರು. ಅದು ನಡೀತಾ ಇದ್ದ ಆ ಹಿಂಸೆಯನ್ನು ನೋಡಿ ಅದು ಅಣಕಿಸೋ ಥರ ಕೇಳ್ತಾ ಇತ್ತು. ದೇವಿಯ ಜಾತ್ರೆಯಲ್ಲಿ ಸೇರಿದ್ದ ಮಾರಿದತ್ತ ಹಾಗೂ ಊರ ಜನರ ಭಕ್ತಿ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿತ್ತು. ಲೆಕ್ಕಕ್ಕೆ ಸಿಗದಷ್ಟು ಪ್ರಾಣಿಗಳನ್ನ ದೇವಿಗೆ ಬಲಿ ಕೊಡೋಕ್ಕೆ ಜನರೆಲ್ಲ ಕತ್ತಿ ಹಿಡ್ಕೊಂಡು ರಂಗಮಂಟಪದಲ್ಲಿ ಸೇರಿದ್ರು. ಅದೇ ಹೊತ್ತಿಗೆ ಪದ್ಧತಿ ಪ್ರಕಾರ ನಡೀಲಿಲ್ಲ ಅಂತಂದರೆ ದೇವಿಯಲ್ಲಿ ಕೋಪಗೊಳ್ತಾಳೋ ಅನ್ನೋ ಭಯ ಮಾರಿದತ್ತನಿಗೆ ಶುರುವಾಯಿತು. ಕೂಡಲೇ ಒಂದು ಎಳೆಯ ವಯಸ್ಸಿನ ಮಕ್ಕಳ ಜೋಡಿನ ಬಲಿ ಕೊಡೋಕ್ಕೆ ಹಿಡ್ಕೊಂಡು ಬನ್ನಿ ಅಂತ ಚಂಡಕರ್ಮ ಅನ್ನೋ ಕ್ರೂರ ತಳವಾರನಿಗೆ ಆಜ್ಞೆ ಮಾಡ್ತಾನೆ. ಇದೇ ಟೈಮಲ್ಲಿ ಆ ಶಾಂತ ಪರಿಸರದಲ್ಲಿದ್ದ ಸುದತ್ತಾಚಾರ್ಯರು ತಮ್ಮ ಎಳೆಯ ಶಿಷ್ಯರಾದ ಅಭಯರುಚಿ ಮತ್ತು ಅಭಯಮತಿ ಅನ್ನೋ ಅಣ್ಣ ತಂಗಿನ ಚೆರಿಗೆಗೆ ಅಂದರೆ ಭಿಕ್ಷೆ ತರಕ್ಕೆ ಊರ ಕಡೆ ಕಳಿಸ್ತಾರೆ. ಊರಿಗೆ ಭಿಕ್ಷೆಗೆ ಬಂದ ಆ ಎಳೆಯ ಮಕ್ಕಳನ್ನು ಚಂಡಕರ್ಮ ನೋಡ್ತಾನೆ.